ಮಾನಸೆ ಮಾಯಕಾಣ ಗುಹೇಶ್ವರ. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಣ್ಣು ಮಣ್ಣು ಈ ಮೂರು ಏನು ಅಂತಂದರೆ ಆಧ್ಯಾತ್ಮಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥವು. ಆದ್ದರಿಂದ ಈ ಮೂರರಿಂದ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾದ್ರೆ ಹೆಣ್ಣು ಮಣ್ಣು ಮಣ್ಣಿನಿಂದ ದೂರ ಇರಬೇಕಂತ ಹೇಳಿ ನಮ್ಮ ಮನು ಸಂಸ್ಕೃತಿ ಹೇಳಿತು. ಅದರಲ್ಲೂ ಹೆಣ್ಣನ್ನು ಬಹಳಷ್ಟು ಕೀಳಾಗಿ ಕಾಣ್ತು. ಯಾವುದೇ ರೀತಿಯಾದಂಥ ಈ ಬಸವ ಪೂರ್ವ ಯುಗದಲ್ಲಿ ಹೆಣ್ಣಿಗೆ ಸಮಾನತೆ ಇದ್ದಿದ್ದಿಲ್ಲ. ಅವಳಿಗೆ ಯಾವುದೇ ರೀತಿಯಾದಂಥ ಸ್ವತಂತ್ರ ಇದ್ದಿದ್ದಿಲ್ಲ. ಅವಳಿಗೆ ಯಾವುದೇ ರೀತಿಯಾದಂಥ ಗೌರವ ಕೂಡ ಇದ್ದಿದ್ದಿಲ್ಲ. ಈ ಹೆಣ್ಣನ್ನು ಪಿತಾ ರಕ್ಷತಿ ಕೌಮಾರೇ ಭಾರತ ರಕ್ಷತಿ ಯುವನೆ ರಕ್ಷಂತಿ ಸ್ಥಾವರೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಅಹರತಿ. ಹೆಣ್ಣು ಮಗಳು ಮಹಿಳೆ ಚಿಕ್ಕವಳಿದ್ದಾಗ ತಂದೆಯಿಂದ ಸಂರಕ್ಷಿಸಲ್ಪಡ್ತಾಳ. ವಯಸ್ಸಿನಲ್ಲಿ ಯುವತಿ ಆದಾಗ ಗಂಡನಿಂದ ರಕ್ಷಣೆಯನ್ನು ಪಡೆದುಕೊಂಡ್ಕೊಳ್ತಾಳೆ. ಆಮೇಲೆ ಮದುವೆ ಆದ ಮೇಲೆ ಗಂಡನಿಂದ ರಕ್ಷಣೆಯನ್ನು ಪಡೆದುಕೊಳ್ತಾಳೆ. ಹೀಗಾಗಿ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂಥೇಳಿ ಮನು ಸಂಸ್ಕೃತಿ ಹೇಳಿತು. ಆದರೆ ಬಸವ ಯುಗದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಯಾವ ಹೆಣ್ಣಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತು, ಯಾವ ಧರ್ಮ ಹೆಣ್ಣಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತು, ಆ ಮೋಕ್ಷದ ಹಾದಿಗೆ ದೀಕ್ಷೆಯನ್ನು ಕೊಟ್ಟು ಹೆಣ್ಣನ್ನು ಸ್ತ್ರೀಯನ್ನು ಪಾವನವನ್ನಾಗಿ ಮಾಡಿದ್ದು ಅಪ್ಪ ಗುರು ಬಸವಣ್ಣನವರು. ಆ ಗುರು ಬಸವಣ್ಣನವರಿಂದ ಸಾಕಷ್ಟು ಅನುಭವ ಮಂಟಪದಲ್ಲಿ ಸುಮಾರು ಅನಕ್ಷರಸ್ಥ ಮಹಿಳೆಯರು, ಅತ್ಯಂತ ಕೆಳ ವರ್ಗದಿಂದ ಬಂದಂಥ, ಶೋಷಿಸಲ್ಪಟ್ಟಂತಹ, ಕಸ ಗುಡಿಸ್ತಕ್ಕಂಥ, ವಿವಿಧ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥ, ನೇಯುವಂಥ, ಬಟ್ಟೆ ಒಗೆಯುವಂಥ ಅನೇಕ ಶರಣೆಯರು, ಅನಕ್ಷರಸ್ಥ ಶರಣೆಯರು ಅಲ್ಲಿ ತಮ್ಮ ಒಂದು ತಾವು ಮಾಡ್ತಕ್ಕಂಥ ತಮ್ಮ ನಡೆಯನ್ನೇ ನುಡಿಯನ್ನಾಗಿ ಅಲ್ಲಿ ವಚನಗಳನ್ನು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ಅವರು ವ್ಯಕ್ತಪಡಿಸಿದರು. ಹೀಗೆ ಅಂತ ಸುಮಾರು 63ಕ್ಕೂ ಹೆಚ್ಚು ಶರಣೆಯರು ಅನುಭವ ಮಂಟಪದಲ್ಲಿ ಭಾಗವಹಿಸಿದ್ದನ್ನು ನಾವು ಕಾಣ್ತೀವಿ. ಅದರಲ್ಲಿ ಸುಮಾರು 33 ಮಹಿಳೆಯರು ಶರಣೆಯರು ವಚನಗಳನ್ನು ರಚಿಸಿದ್ದನ್ನು ನೋಡಿದ್ರೆ ಇಡೀ ಒಂದು ಸಾಹಿತ್ಯ ಇತಿಹಾಸದಲ್ಲಿಯೇ ಕೂಡ ಹೆಚ್ಚಿನ ಒಂದು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಶರಣೆಯರು ಅಂತ ಹೇಳ್ಬೋದು. ಅಂತಹ ಶರಣೆಯಲ್ಲಿ ಇವತ್ತು ನಾನು ಮಾತಾಡ್ತಕ್ಕಂಥ ಶರಣೆ ಯಾರು ಅಂತಂದರೆ ಆಯ್ದಕ್ಕಿ ಲಕ್ಕಮ್ಮ. ಆಯ್ದಕ್ಕಿ ಲಕ್ಕಮ್ಮ ಕೂಡ ಅಪೂರ್ವವಾದಂಥ ಒಂದು ಸಾಧನೆಯನ್ನು ಮಾಡಿದಂಥ ಒಂದು ಶರಣೆ. ಈ ಶರಣೆ ಅವರ ಒಂದು ಪತಿದೇವರು ಯಾರು ಅಂತಂದರೆ ಮಾರಯ್ಯ. ಇವರಿಬ್ಬರು ಏನು ಅಂತಂದರೆ ರಾಯಚೂರಿನ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಅವರ ಒಂದು ವಾಸ್ತವ್ಯ, ಅವರ ಹುಟ್ಟೂರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಇದ್ದರು. ಆದರೆ ಬಸವಣ್ಣನ ಒಂದು ವೈಚಾರಿಕತೆಯನ್ನು ಕಂಡು ಅವರ ಒಂದು ತತ್ವಗಳಿಗೆ ಮಾರು ಹೋಗಿ ಅವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದ ಮೇಲೆ ಅಲ್ಲಿ ಬಸವಣ್ಣನವರ ಒಂದು ಮಹಾಮನೆಯಲ್ಲಿ ಅಕ್ಕಿಯನ್ನು ಆಯುವಂಥ ಕಾರ್ಯವನ್ನು ಕೈಗೊಂಡು ಆ ಒಂದು ಕಾಯಕದ ಜೊತೆಗೆ ಆ ಅಕ್ಕಿಯ ಒಂದು ಕಾಯಕಕ್ಕೆ ಫಲವಾಗಿ ತಂದಂಥ ಅಕ್ಕಿಯನ್ನು ಆ ಮನೆಯಲ್ಲಿ ಬಹಳ ಭಕ್ತಿ ಭಾವನೆಯಿಂದ ಅದು ಪ್ರಸಾದವನ್ನು ಮಾಡಿ ಸುಮಾರು ಏನು ಅಂತಂದರೆ ಜಂಗಮರಿಗೆ ಪ್ರಸಾದವನ್ನು ಮಾಡ್ತಕ್ಕಂಥ ದಾಸೋಹ ಕ್ರಿಯೆಯನ್ನು ಮಾಡ್ತಕ್ಕಂಥ ಕೆಲಸ ಅವ್ರದ್ದಾಗಿದೆ. ಹೀಗೆ ದಾಸೋಹ ಮಾಡುವಾಗ ಒಮ್ಮೆ ಇವರು ತಮ್ಮ ಒಂದು ಅಂಕಿತನಾಮ, ಯಾರು ಆಯ್ದಕ್ಕಿ ಲಕ್ಕಮ್ಮನವರ ಅಂಕಿತನಾಮ ಯಾವುದು ಅಂತಂದರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತ ಹೇಳಿ ಈ ಒಂದು ಅಂಕಿತನಾಮದಲ್ಲಿ 25ಕ್ಕೂ ಹೆಚ್ಚು ವಚನಗಳನ್ನು ಅವರು ಬರೆದದ್ದನ್ನು ನೋಡ್ತೀವಿ. ಆ ಒಂದು ವಚನಗಳನ್ನು ನೋಡಿದಾಗ ಅವರ ಒಂದು ಘನ ವ್ಯಕ್ತಿತ್ವ ಹೇಗಿತ್ತು ಎಂದು ಅವರ ವಚನಗಳ ಮೂಲಕನೇ ನಾವು ಏನು ಮಾಡ್ಬೋದು ಅಂತಂದರೆ ತಿಳ್ಕೊಳ್ಬೋದು. ಹೀಗೆ ಇಂತಹ ಒಂದು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಸ್ತ್ರೀ ಸ್ವಾತಂತ್ರ್ಯದ ವೃಕ್ಷದ ಸಫಲವಾಗಿ ಬೆಳೆದಂಥ ಒಂದು ಆಯ್ದಕ್ಕಿ ಲಕ್ಕಮ್ಮನವರು ಕೆಲವೊಮ್ಮೆ ನೋಡಿದಾಗ ಅವರ ಪತಿದೇವರಿಗಿಂತಲೂ ಗಂಡನಕ್ಕಿಂತಲೂ ಹೆಚ್ಚಿನ ಒಂದು ಏನು ಅಂತಂದರೆ ವ್ಯಕ್ತಿತ್ವವನ್ನು ಹೊಂದಿದ್ದಾರ ಅನ್ನೋದು ಕೆಲವೊಂದು ವಚನಗಳಿಂದ ತಿಳಿದು ಬರ್ತದೆ. ಯಾಕಂದರೆ ಕೆಲವೊಂದು ವೇಳೆ ಆಯ್ದಕ್ಕಿ ಲಕ್ಕಮ್ಮನ ಗಂಡ
ಕೆಲವೊಂದು ಸ್ವಾರ್ಥಕ್ಕಾಗಿ ಆಸೆ ಪಟ್ಟಾಗ ಅವಳನ್ನ ಆ ಗಂಡನನ್ನ ತಿದ್ದತಕ್ಕಂತ ಪರಿಯನ್ನ ನೋಡಿದ್ರೆ ನಿಜವಾಗ್ಲೂ ಏನು ಅಂತಂದ್ರೆ ಐದಕ್ಕಿ ಲಕ್ಕಮ್ಮನ್ನ ಮೆಚ್ಚಬೇಕು. ಒಮ್ಮೆ ಹೀಗೆ ಬಸವಣ್ಣನವರು ಇವರು ಬಹಳಷ್ಟು ಕಾಯಕ ದಾಸೋಹ ತತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ದಂಪತಿಗಳು. ಇವರ ಒಂದು ಕಾಯಕ ನಿಷ್ಠೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಬಸವಣ್ಣ ಒಮ್ಮೆ ಏನು ಅಂತಂದ್ರೆ ಮಹಾಮನೆಯಲ್ಲಿ ಹೆಚ್ಚಿನ ಅಕ್ಕಿಯನ್ನ ಚೆಲ್ಲಿರ್ತಾರೆ. ಆ ಮಾರಯ್ಯ ಏನ್ ಮಾಡ್ತಾರ ಅಂತಂದ್ರೆ ಇವತ್ತು ಎಷ್ಟು ಹೆಚ್ಚಾಗಿ ಅಕ್ಕಿ ಬಿದ್ದಾವು ಅಂತ ಹೇಳಿ ಬಹಳಷ್ಟು ಸಂತೋಷ ಪಟ್ಟು ಏನ್ ಮಾಡ್ತಾರ ಅಂತಂದ್ರೆ ಅಕ್ಕಿಯನ್ನು ತಗೊಂಡು ಬಂದು ಹೆಂಡತಿ ಕೊಡ್ತಾರ. ಹೆಂಡತಿ ಖುಷಿ ಆಗ್ತಾಳಂತ ಮಾಡ್ತಾರ, ಆದ್ರೆ ಖುಷಿ ಆಗುದಿಲ್ಲ. ಬಹಳಷ್ಟು ಕೋಪ ಬರ್ತದ ಐದಕ್ಕಿ ಲಕ್ಕಮ್ಮನವರಿಗೆ, ಬಹಳಷ್ಟು ಕೋಪ ಬರ್ತದ. ಇಷ್ಟೊಂದು ಅಕ್ಕಿ ನಮ್ಗೇನು ಅಂತಂದ್ರೆ ನಾವು ಎಷ್ಟು ದುಡಿದಿದ್ದೀವಿ, ನೀವೆಷ್ಟು ಕಾಯಕ ಮಾಡಿದ್ದೀವಿ, ಅಷ್ಟೇ ಅಕ್ಕಿಯನ್ನ ತರಬೇಕಾಗಿತ್ತು, ಇಷ್ಟೊಂದು ಯಾಕೆ ತಂದಿರಿ? ಆ ವಚನದ ಮೂಲಕ ಹೇಳ್ತಾರ, ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಇದು ನಿಮ್ಮ ಮನವು ಇಲ್ಲ ಬಸವಣ್ಣನವರ ಅನುಮಾನದ ಚಿತ್ತವು. ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಗೋನ, ಅಲ್ಲಿಯೇ ಹೋಗಿ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳ್ತಾನೆ. ಇಲ್ಲಿ ಹೀಗಂದಾಗ ಅವ್ರಿಗೆ ಏನು ಅಂತಂದ್ರೆ ಮಾರಯ್ಯ ಹೌದಪ್ಪ ನಾನು ಇಷ್ಟೊಂದು ಅಕ್ಕಿ ತಂದ್ಕೊಂಡು ಬಂದಿಲ್ಲ ಅಂತ ಹೇಳಿ ಅನಿಸ್ತದೆ. ಅದಕ್ಕೆ ಪ್ರತಿಯಾಗಿ ಬಸವಣ್ಣವರು ಯಾವಾಗ ನಮ್ಮನ್ನ ಅನುಮಾನದ ದೃಷ್ಟಿಯಿಂದ ನೋಡಿದಾರ ಅದಕ್ಕೆ ತಕ್ಕಂತೆ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಅದಕ್ಕೆ ಲಕ್ಕಮ್ಮ ಏನ್ ಮಾಡ್ತಾರೆ ಅಂದ್ರೆ ಲಕ್ಷದ ಮೇಲೆ 96,000 ಜಂಗಮರನ್ನ ಪ್ರಸಾದಕ್ಕಾಗಿ ಕರ್ಕೊಂಡು ಬನ್ರಿ ಅಂತ ಹೇಳಿ ಮಾರಯ್ಯನಿಗೆ ತಮ್ಮ ಗಂಡ ಮಾರಯ್ಯನಿಗೆ ಸಲಹೆ ಕೊಡ್ತಾರೆ. ಅವಾಗ ಆ ಲಕ್ಷದ ಮೇಲೆ 96 ಜಂಗಮರು ಬಂದಾಗ ಬಹಳಷ್ಟು ಭಕ್ತಿ ಭಾವದಿಂದ ಅಡಿಗೆ ಮಾಡಿ ಅವರಿಗೆ ಪ್ರಸಾದವನ್ನ ಏರ್ಪಡಿಸಿ ಕೃತಾರ್ಥರಾಗ್ತಾರೆ. ಇದನ್ನ ನೋಡಿದಂತ ಅಲ್ಲಮರು ಹೇಳ್ತಾರ, ಇದು ಒಂದು ಕಾಯಕದ ಮಹಿಮೆಯ ಒಂದು ಅರಿವು ಅಂತ ಹೇಳ್ತಾರೆ. ಇದು ಕಾಯಕದ ಮಹಿಮೆಯ ಅರಿವು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬಸವಣ್ಣವರು ಹೇಳ್ತಾರೆ, ಮನೆ ನೋಡ ಬರುವರು, ಮನ ನೋಡ ಗುಣಸಂಪನ್ನರು, ಈ ನಮ್ಮ ಕೂಡಲ ಸಂಗಮ ಶರಣರು ನಿಜ ಏನು ಅಂತಂದ್ರೆ ಸ್ವತಂತ್ರ ಧೀರರು ಅಂತ ಹೇಳ್ತಾರೆ. ಮನೆ ನೋಡ್ಲಿಕ್ಕೆ ಇಷ್ಟು ಬಡತನ ಅದ, ಎಷ್ಟೊಂದು ಮನಸ್ಸು ಶ್ರೀಮಂತ ಆಗ್ಯದ, ಅಷ್ಟೊಂದು ಸ್ವತಂತ್ರವರು ನಮ್ಮ ಈ ಶರಣರು ಏನು ಅಂತಂದ್ರೆ ಯಾರದೇ ಏನು ಅಂತಂದ್ರೆ ಹಂಗಿನೊಳಗೆ ಇರೋರಲ್ಲ. ಅವರು ಯಾವುದೇ ಏನು ಅಂತಂದ್ರೆ ರಾಜ ಕೊಟ್ರು, ಪ್ರಧಾನಿ ಕೊಟ್ರು, ಯಾವುದನ್ನು ಏನು ಅಂತಂದ್ರೆ ಸ್ವೀಕರಿಸದೆ ತಾವು ಮಾಡಿದಂಥ ಕಾಯಕದಲ್ಲಿ ತಮ್ಗೆಷ್ಟು ತಮ್ಮ ಒಂದು ಏನು ಅಂತಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋರು, ಇನ್ನೊಬ್ಬರಿಗಾಗಿ ಏನು ಅಂತಂದ್ರೆ ಆಸೆ ಪಡುವರಲ್ಲ ಅನ್ನುವ ಮಾತನ್ನ ಬಸವಣ್ಣವರು ಹೇಳ್ತಾರೆ. ಅದೇ ರೀತಿಯಾಗಿ ಮುಂದುವರೆದು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಐದಕ್ಕಿ ಲಕ್ಕಮ್ಮ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆಯಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯಯ್ಯ, ಈ ಸಖಿ ಆಸೆ ನಿಮಗೇಕೆ, ಈ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರು ಮಾರಯ್ಯ ಅಂತ ಹೇಳ್ತಾರೆ. ಹೀಗೆ ಸುಮಾರು ವಚನಗಳನ್ನ ಐದಕ್ಕಿ ಲಕ್ಕಮ್ಮನವರು ತಮ್ಮ ವಚನದ ಮೂಲಕ ತಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಒಮ್ಮೆ ಹೀಗೆ ಅನುಭವ ಮಂಟಪದಲ್ಲಿ ಕಾಯಕವನ್ನ ಮರೆತು ಮಾರಯ್ಯ ಪ್ರಿಯನವರು ಅನುಭವ ಮಂಟಪದಲ್ಲಿ ಚರ್ಚೆ ಒಳಗೆ ಪಾಲ್ಗೊಂಡಾಗ ಅವಾಗ ಹೇಳ್ತಾರ ಐದಕ್ಕಿ ಲಕ್ಕಮ್ಮ, ಕಾಯಕ ನಿಂಗಿತ್ತು ಹೋಗಯ್ಯ ಎನ್ನಾಳ್ದನೆ ಅಂತ ಹೇಳ್ತಾರೆ. ಕಾಯಕ ಬಿಟ್ಟುಕೊಂಡಿದ್ದು ನೀನು ಪುರಾಣ ಕೇಳ್ಕೊಂಡು ಕುಂತಿಯಲ್ಲ, ಕಾಯಕವನ್ನು ಮರ್ತಿಯೇನು ಅಂತ ಹೇಳಿಸಿಂದ ಅಂತಹ ಒಂದು ಸಮಯ ಪ್ರಜ್ಞೆಯನ್ನ ಮೂಡಿಸಿದವರು ಯಾರು ಅಂತಂದ್ರೆ ಐದಕ್ಕಿ ಲಕ್ಕಮ್ಮ. ಇಲ್ಲಿ ಇವೆಲ್ಲವನ್ನ ಈ ವಚನಗಳನ್ನ ನೋಡಿದಾಗ ಐದಕ್ಕಿ ಲಕ್ಕಮ್ಮನವರು ಎಂತಹ ಒಂದು ಪ್ರಾಮಾಣಿಕತೆ ಅವರಲ್ಲಿತ್ತು ಮತ್ತು ಯಾವ ರೀತಿಯಾಗಿ ಅವರು ಇಲ್ಲಿ ಅಕ್ಕಿಯನ್ನ ನಮ್ಗೆ ಎಷ್ಟು ಬೇಕು ಅಷ್ಟೇನೆ ತೆಗೆದುಕೊಂಡು ಬಾ ಅನ್ನುವಂತ ಒಂದು ಪ್ರಜ್ಞೆ ಏನದಲ್ಲ, ಅದು ಏನು ಅಂತಂದ್ರೆ ಇಲ್ಲಿ ಸಂಪತ್ತಿನ ಒಂದು ಏನು ಎಲ್ಲಾ ಕಡೆ ಹಂಚಿ ಹೋದಾಗ ಅದು ವಿಕೇಂದ್ರೀಕರಣ ಅಂತ ಹೇಳ್ತೀವಿ. ಸಂಪತ್ತಿನ ಒಂದು ವಿಕೇಂದ್ರೀಕರಣ ಆದಾಗ ದೇಶ ಒಂದು ಪ್ರಗತಿಯ ಹಾದಿಯಲ್ಲಿ ಇರುವುದಿಲ್ಲ ಅನ್ನುವಂಥ ಒಂದು ಸತ್ಯ ಅವಳ ಒಂದು ಮಾತಿನಲ್ಲಿದೆ. ಮತ್ತು ಅವಳು ಕೂಡ ಏನು ಅಂತಂದ್ರೆ ಒಬ್ಬ ಆರ್ಥಿಕ ತಜ್ಞೆ ಅಂತ ಈ ವಚನದ ಮೂಲಕ ನಾವು ಹೇಳ್ಬೋದು. ಹೀಗೆ ಪ್ರಾಮಾಣಿಕತೆಯನ್ನ ಮೆರೆದಂತ ಅನೇಕ ಶರಣೆಯರನ್ನ ಕಾಣ್ತೀವಿ ನಾವು. ಅದೇ ರೀತಿಯಾಗಿ ಸತ್ಯಕ್ಕ, ಕಸಗುಡಿಸ್ತಕ್ಕಂಥ ಸತ್ಯಕ್ಕ, ಅವಳು ಎಷ್ಟೊಂದು ಅವಳಲ್ಲಿ ಪ್ರಾಮಾಣಿಕತೆ ಇದೆ ಅಂತಂತಂದ್ರೆ ಹಾದಿಯಲ್ಲಿ ಲಂಚ ವಂಚನೆಗೆ ತನ್ನ ಒಂದು ವಚನದಲ್ಲಿ ಹೇಳ್ತಾರ ಅವರು, ಲಂಚ ವಂಚನೆಗೆ ಕೈಯಾನದ ಭಾಷೆ ಹಾದಿಯಲ್ಲಿ ವಸ್ತ್ರ ಬಿದ್ದಿದ್ದರೆ ನಾನು ಅದನ್ನು ಕೈಯಿಂದ ಮುಟ್ಟಿ ಎತ್ತಿದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ಇದಕ್ಕೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿ ನಾನಿಪ್ಪದನಾಗಿ ಇಂತಿ ಅಳಿಮನವ ಮಾಡಿ
ನಾನು ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀವಾಗಲೇ ನನ್ನನ್ನು ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ. ನೋಡ್ರಿ, ಕಾಯಕ ಹೊರಕೆ ಶರಣರ ಮನೆಯ ಒಂದು ಕಸಗೂಡಿಸ್ತಕ್ಕಂಥ ಸತ್ಯಕ್ಕನಲ್ಲಿ ಅಷ್ಟೊಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದೆ. ನಾವು ಇವತ್ತು ಏನು ಅಂತಂದ್ರೆ ಒಂದು ಆಧುನಿಕ ಕೊಳವಾಕ ಸಂಸ್ಕೃತಿಯಲ್ಲಿ ನಾವಿದ್ದೀವಿ. ಸೊ ಇಂಥ ಒಂದು ಪ್ರಾಮಾಣಿಕತೆ ಅವರಲ್ಲಿ ಇತ್ತ ಅಂತಕ್ಕಂಥ ಒಂದು ಅನುಮಾನ ನಮ್ದು ಸಹಜವಾಗಿನೇ ಬರ್ತದೆ. ನಾವು ಇವತ್ತು ಏನು ಅಂದ್ರೆ ನಮ್ಮ ಗಂಡಂದಿರು ಯಾವುದೇ ಹೆಚ್ಚಿಗೆ ನಾವೇನಾದ್ರೂ ಸಂಪತ್ತು ದುಡ್ಡು ತಂದು ನಮ್ಮ ಕೈಯಲ್ಲಿ ಇಕ್ಕಿದಾಗ ನಾವೇನಾದ್ರೂ ಖುಷಿ ಪಡ್ತೀವಿ, ನಮ್ಮ ಗಂಡ ಬಹಳ ಒಳ್ಳೆಯವ ಅಂತ ಹೇಳ್ತೀವಿ. ಆದ್ರೆ ಯಾವ ಮೂಲದಿಂದ ಬಂದದ ಆ ದುಡ್ಡು, ಆ ಸಂಪತ್ತು ಯಾವ ಮೂಲದಿಂದ ಬಂದದ ಅನ್ನೋದು ನಾವು ಇಷ್ಟೊಂದು ಏನು ಓದಿದ್ರು ಕೂಡ, ಇಷ್ಟೊಂದು ಶಿಕ್ಷಣ ಪಡೆದರೂ ಕೂಡ ನಮ್ಮಲ್ಲಿ ಬರುವುದಿಲ್ಲ. ಅಂದು ಅವತ್ತು ಏನು ಅಂತಂದ್ರೆ ಅನಕ್ಷರಸ್ಥ ಮಹಿಳೆಯರು ಅಷ್ಟೊಂದು ಒಂದು ಏನು ಅಂದ್ರೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಅದೇ ರೀತಿಯಾಗಿ ಇವರು ಬರೆದಂತ ಹಲವಾರು ವಚನಗಳನ್ನ ಶರಣೆ ಆರಕ್ಕೆ ಲಕ್ಕಮ್ಮನ ಒಂದು ನೋಡ್ತೀವಿ. ಇಲ್ಲಿ ಇನ್ನೂ ಕೆಲವೊಂದು ವಚನಗಳನ್ನು ನೋಡೋಣ. ಅರಿವರತ ಅರುವೆಯ ಅಂಗದಲ್ಲಿ ಕಟ್ಟಿ ಬಯಕೆಯರತ ಕೈಯಲ್ಲಿ ತುಂಡಲ ನಾಯ್ತುಕೊಂಡು ಸಂದ ಪ್ರಮತರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ. ಅರಿವರತ ಅರುವೆಯ ಅಂಗದಲ್ಲಿ ಅಂತಂದ್ರೆ ಅರಿವಿನಿಂದ ಕೂಡಿದ ಅರಿವೆ ಬಟ್ಟೆ ಯಾವುದು ಅರಿವು, ಜ್ಞಾನ, ಪ್ರಜ್ಞೆ, ಅರಿವಿನಿಂದ ಕೂಡಿದ ಅರಿವೆಯನ್ನು ಅಂಗದಲ್ಲಿ ಕಟ್ಟಿ ಬಯಕೆ ರಹಿತ ಅಂತಂದ್ರೆ ಬತ್ತಿದ ಬಯಕೆಯ ಕೈಯಲ್ಲಿ ನೀನು ಅಕ್ಕಿಯ ಕಾಳುಗಳನ್ನ ಪ್ರಮತರ ಅಂಗಳಕ್ಕೆ ಹೋಗಿ ಆಯ್ದುಕೊಂಡು ಬಾ ಅಂತ ಹೇಳಿ ಮಾರಯ್ಯನಿಗೆ ಕೊಟ್ಟಕ್ಕಂತ ಒಂದು ಸಲಹೆ ಅಂತ ಇದ್ದದ್ದು. ಎಷ್ಟೊಂದು ಅವರಲ್ಲಿ ಪರಿಶುದ್ಧ ಭಾವನೆಯನ್ನ ಕಾಣ್ತೀವಿ, ಎಷ್ಟೊಂದು ಅವರ ಒಂದು ಮನಸ್ಸು ಪರಿಪಕ್ವ ಆಗಿತ್ತು. ಇದು ನಿಜಕ್ಕೂ ಏನು ಅಂತಂದ್ರೆ ನಮ್ಮ ಕಲ್ಪನೆಗೆ ನಿಲುಕಲಾರದಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ವಚನ, ಮಾಡುವ ಮಾಟವಳೊಂದು ಬೇರೊಂದು ಪದವನ್ನರಿಸಲೇತಕ್ಕೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ತಾವೇ ಕೈಲಾಸ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು ಇವತ್ತಿನ ಒಂದು ಕೊಟ್ಟಂತ ವಚನ ಯಾವುದು ಅಂದ್ರೆ, ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ, ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ, ಮುಂದೊಂದು ಕಲ್ಪಿಸದೆ ಹಿಂದೊಂದು ಭಾವಿಸದೆ ಸಲೆ ಸಂದಿಗ್ಧದಾಗವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಟಾವೇ ಕೈಲಾಸ. ಇಲ್ಲಿ ನಾವು ಅಮರೇ ಇಬ್ರು ದಂಪತಿಗಳು ಏನು ಅಂತಂದ್ರೆ ಅವರು ಕಾಯಕನಿಷ್ಠ ಮತ್ತು ದಾಸೋಹದಲ್ಲಿ ತೊಡಗಿರ್ತಕ್ಕಂಥವ್ರು. ಇಂಥ ಒಂದು ದಾಸೋಹ ಬಿಟ್ಟು, ಇಂಥ ಒಂದು ಕಾಯಕ ಬಿಟ್ಟು ಬೇರೊಂದು ಕೈಲಾಸ ಇರುವುದು ಇಲ್ಲೇ, ನಾವಿದ್ದ ಠಾವೇನೆ, ನಾವಿದ್ದ ಸ್ಥಳವೇ ಏನು ಅಂತಂದ್ರೆ ಕೈಲಾಸ. ಇದಕ್ಕಿಂತ ಏನು ಅಂತಂದ್ರೆ ಬೇರೆ ಕೈಲಾಸ ಇಲ್ಲ. ಮುಂದೊಂದು ಕಲ್ಪಿಸದೆ, ನಾವು ಮುಂದೇನು ಅಂತಂದ್ರೆ ನಾವು ಭಕ್ತಿಯಿಂದ ಇಂಥ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಿದ್ರೆ ನಮ್ ಮುಂದೊಂದು ದಿನ ಏನು ಅಂತಂದ್ರೆ ಕೈಲಾಸ ಸಿಗುತ್ತದ ಅಂತಕ್ಕಂಥ ಆಸೆ ಬೇಡ. ಹಿಂದೊಂದು ಭಾವಿಸಿದೆ, ಹಿಂದಿನವ್ರು ಹೋಗ್ಯಾರ, ಹಿಂದಿಂತ ಒಳ್ಳೆ ಕೆಲಸ ಮಾಡಿ ಕಿಶಿಂದ ಕೈಲಾಸಕ್ಕೆ ಹೋಗ್ಯಾರ ಅಂತ ಹೇಳಿ ನೀನ್ ಅದನ್ನ ತಿಳ್ಕೊಂಡ್ರು ಏನು ಅಂತಂದ್ರೆ ಆ ರೀತಿಯಿಂದ ನೀನು ಕಾಯಕವನ್ನ ಮಾಡಬೇಡ, ಆ ರೀತಿಯಿಂದ ನೀನು ದಾಸೋಹವನ್ನ ಮಾಡಬೇಡ. ಕಾಯಕದಲ್ಲೇ ಕೈಲಾಸವನ್ನ ಕಾಣು, ದಾಸೋಹದಲ್ಲೇ ಕೈಲಾಸವನ್ನ ಕಾಣು. ಇದರಿಂದ ಏನು ಅಂತಂದ್ರೆ, ಇದಕ್ಕಿಂತ ಏನು ಅಂತಂದ್ರೆ ಬೇರೆ ಕೈಲಾಸ ಇಲ್ಲ ಅಂತಕ್ಕಂಥ ಒಂದು ತಾತ್ಪರ್ಯ ಈ ವಚನದಿಂದ ತಿಳಿದು ಬರ್ತದೆ. ಹೀಗೆ ಇವರು ಸುಮಾರು ವಚನಗಳನ್ನ ಶರಣೆಯರ ವಚನಗಳನ್ನ ನೋಡಿದಾಗ ಸೊ ಇಂಥ ಒಂದು ಪ್ರಜ್ಞೆ, ಇಂಥ ಒಂದು ಪ್ರಾಮಾಣಿಕತೆ, ಇಂಥ ಒಂದು ನಿಷ್ಠೆ ಹ್ಯಾಗ್ ಬಂತು ಅವರಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅರಿವೆ, ಅವರಲ್ಲಿ ಇರ್ತಕ್ಕಂಥ ಅರಿವೆ. ಆ ಅರಿವನ್ನ ಹ್ಯಾಗ್ ಪಡೆದುಕೊಂಡ್ರು ಅಂತಂದ್ರೆ ಅವರು ಇಷ್ಟಲಿಂಗದ ಸಾಧನೆಯ ಮೂಲಕ ಆ ಅರಿವನ್ನ ಪಡೆದುಕೊಂಡ್ರು. ಈ ಬಸವಣ್ಣವರು ಸುಮಾರು ವೈಚಾರಿಕತೆಯನ್ನ, ವೈಜ್ಞಾನಿಕತೆಯನ್ನ ಅವರು ಎಲ್ಲ ವರ್ಗ ವರ್ಣಗಳಲ್ಲಿ ತುಂಬಿದಂಥವರು. ಅವರು ಬೆಳೆದ 12ನೇ ಶತಮಾನದ ಶರಣರು ಯಾವುದೇ ಹೆಣ್ಣಿಗಾಗಿ ಮಣ್ಣಿಗಾಗಿ ಅವರು ಕ್ರಾಂತಿಯನ್ನ ಮಾಡಲಿಲ್ಲ. ಅವರು ಸಕಲ ಕೋಟಿ ಜನ
ಸುಖವಾಗಿರ್ಲಂತ, ಅವರ ಕಲ್ಯಾಣಕ್ಕಾಗಿ, ಅವರ ಸಮಾನತೆಗಾಗಿ, ಅವರ ಉದ್ಧಾರಕ್ಕಾಗಿ, ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಅವರು ಏನ್ ಮಾಡಿದ್ರು ಅಂದ್ರೆ ಈ ಕ್ರಾಂತಿಯನ್ನ ಮಾಡಿದ್ರು. ಹೀಗೆ ಬಸವಣ್ಣನವರು ಅನೇಕ ಕ್ರಾಂತಿಗಳ ಮೂಲಕ ಏನು ಅಂತಂದ್ರೆ ಎಲ್ಲರಲ್ಲಿಯೂ ಕೂಡ ಇಂಥ ಒಂದು ಭಾವನೆಯನ್ನ ಹೇಗೆ ತುಂಬಿದ್ರು ಅಂತಂದ್ರೆ, ಅವರು ಲಿಂಗಾಯತ ಧರ್ಮದ ಸಂಸ್ಥಾಪಕರಾಗಿ ಇಷ್ಟಲಿಂಗವನ್ನ ಪೂಜಿಸ್ರಿ ಅಂತ ಹೇಳಿದರು. ಇಷ್ಟಲಿಂಗ ಪೂಜೆ ಬರೀ ಅದೊಂದು ಪೂಜೆ ಅಲ್ಲ, ಬರೀ ಅದೊಂದು ಪ್ರಾರ್ಥನೆ ಅಲ್ಲ, ಅದು ಬರೀ ಅದೊಂದು ಧ್ಯಾನ ಅಲ್ಲ. ಅದು ಇಷ್ಟಲಿಂಗ ಪೂಜೆ ಅನ್ನೋದು ನಮ್ಮ ಅರಿವನ್ನ ಜಾಗೃತಿಯನ್ನಾಗಿ ಮಾಡುವಂತ ಒಂದು ಸಾಧನ. ಶರಣರು ಹೇಳಿದ್ರು, ಆ ಇಷ್ಟಲಿಂಗದ ಮೂಲಕ ನಾವು ಏನು ಅಂತಂದ್ರೆ ಪರಶಿವನನ್ನ ಕಾಣಬಹುದು. ಇಷ್ಟಲಿಂಗ ಏನು ಅಂತಂದ್ರೆ ಅರಿವಿನ ಕುರುಹು. ಶಿವಯೋಗ ಸಾಧನೆಯನ್ನ ಮಾಡಬೇಕಾದ್ರೆ ಇಷ್ಟಲಿಂಗದ ಅವಶ್ಯಕತೆ ಇದೆ. ಇಷ್ಟಲಿಂಗವನ್ನ ನಾವು ಧಾರಣೆ ಮಾಡಬೇಕು, ಇಷ್ಟಲಿಂಗವನ್ನ ನಾವು ಪೂಜಿಸಬೇಕು. ಇಷ್ಟಲಿಂಗವನ್ನ ಧಾರಣೆ ಮಾಡಿದಾಗ, ಪೂಜಿಸಿದಾಗ ಮಾತ್ರ ನಾವು ಏನು ಅಂತಂದ್ರೆ ವೈಚಾರಿಕವಾಗಿ ಲಿಂಗವಂತರು ಅಂತ ಅನಿಸ್ಕೊಳ್ತೀವಿ. ಈಗ ಲಿಂಗವನ್ನ ಧಾರಣೆ ಮಾಡದೇ ಇದ್ರೆ, ನಾವು ಎಲ್ಲಿಗಾದ್ರೂ ಹೋದಾಗ ಯಾರು ಇಷ್ಟಲಿಂಗವನ್ನ ಧಾರಣೆ ಮಾಡಿದ್ದೀರಿ ಅವರು ಪ್ರಸಾದ ಮಾಡ್ರಿ. ಇಷ್ಟಲಿಂಗ ಧಾರಣೆ ಮಾಡಿದವರು, ಮಾಡದೇ ಇರುವವರು ಅಂದ್ರೆ ಭಾವಲಿಂಗ, ಪ್ರಾಣಲಿಂಗದ ಮೂಲಕ ಪ್ರಾಣಲಿಂಗ ಇದ್ದವರು ಭಾವನಾತ್ಮಕವಾಗಿ ಪ್ರಸಾದವನ್ನ ಸೇವಿಸ್ರಿ ಅಂತಂದ್ರೆ ಏನ್ ಗತಿ ಆಗುತ್ತಾ? ಭಾವನಾತ್ಮಕವಾಗಿ ನಾವು ಪ್ರಾಣಲಿಂಗ ಮತ್ತು ಇಷ್ಟಲಿಂಗ ಧಾರಣೆ ಮಾಡದೇ ಇದ್ದವರು ಅದನ್ನ ಪ್ರಸಾದವನ್ನು ಸೇವಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಪರಶಿವನನ್ನ, ನಿರಾಕಾರ ಪರಶಿವನನ್ನ ಅರಿಯಬೇಕಾದ್ರೆ ಏನು ಅಂತಂದ್ರೆ ಸಾಕಾರ ಲಿಂಗದ ಒಂದು ಅವಶ್ಯಕತೆ ಇದೆ. ಸಾಕಾರ ಲಿಂಗ ಇಲ್ಲಿ ಹೇಗೆ ನಾವಿವಾಗ ಮೈಕ್ನಲ್ಲಿ ಯಾವುದು ವಯಸ್ಸು ಬರ್ತಾ ಇಲ್ಲ, ಈ ಮೈಕು ಇದು ಒಂದು ಏನು ಅಂದ್ರೆ ಸಾಕಾರ. ನಾನು ಮೈಕಿನ ಮೂಲಕ ಏನ್ ಮಾತಾಡ್ಲಿಕ್ಕತ್ತೀನಲ್ಲ, ಅದು ಆ ಧ್ವನಿ ಏನು ಅಂತಂದ್ರೆ ನಿರಾಕಾರ. ಆ ಧ್ವನಿ ನಿರಾಕಾರವನ್ನ ಅರಿಬೇಕಾದ್ರೆ ಏನು ಅಂತಂದ್ರೆ ಸಾಕಾರದ ಅವಶ್ಯಕತೆ ಇದೆ. ಆಮೇಲೆ ನಾವು ಮಾಡ್ತಕ್ಕಂಥ ಒಂದು ಪ್ರಸಾದ ಸೇವನೆಯಿಂದ ನಮ್ಗೆ ಹಸಿವು ಅರಿವು ಆಗ್ತದೆ. ಹಸಿವು ಇದು ನಿರಾಕಾರ, ಪ್ರಸಾದ ಅನ್ನೋದು ಏನು, ಆಹಾರ ಅನ್ನೋದು ಏನು ಅಂದ್ರೆ ಸಾಕಾರ. ಈ ಸಾಕಾರವನ್ನ, ನಿರಾಕಾರವನ್ನು ಅರಿಬೇಕಾದ್ರೆ ಸಾಕಾರದ ಅವಶ್ಯಕತೆ ಇದೆ. ಹಾಗೆ ಒಬ್ಬ ವ್ಯಕ್ತಿ ಎಷ್ಟೇ ಶೂರನಾಗಿದ್ರೂ ಕೂಡ ಈ ಒಂದು ಯುದ್ಧದಲ್ಲಿ ಯಾವುದೇ ಸಲಕರಣೆ, ಯಾವುದೇ ಒಂದು ಯುದ್ಧದ ಆಯುಧಗಳು ಇರಲಾರ್ದನೆ ಆತ ಏನು ಅಂತಂದ್ರೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಶೂರನಾಗಿದ್ರೂ ಯುದ್ಧದ ಒಂದು ಸಲಕರಣೆಗಳು ಅಂದ್ರೆ ಆಯುಧಗಳ ಸಮೇತ ಅವ ಏನಾಗ್ತಾನ ಅಂದ್ರೆ ವೈರಿಗಳನ್ನು ಜಯಿಸಬೇಕಾದ್ರೆ ಯುದ್ಧದಲ್ಲಿ ಗೆಲ್ತಾನೆ. ಹಾಗೆ ಅದೇ ರೀತಿಯಾಗಿ ಈ ಸಾಕಾರ ಲಿಂಗವನ್ನ ಪೂಜಿಸುವುದರ ಮೂಲಕ ನಾವು ನಿರಾಕಾರ ಒಂದು ಪರಶಿವನನ್ನು ಅರಿಯಬೇಕು. ಹಾಗೆ ಶರಣೆಯರು ನಿರಾಕಾರ ಪರಶಿವನನ್ನು ಅರಿಯಬೇಕಾದ್ರೆ ಸಾಕಾರ ಇಷ್ಟಲಿಂಗದ ಮೂಲಕ, ಆ ಅರಿವಿನ ಗುರುವಿನ ಮೂಲಕ ಅವರು ಇಷ್ಟೊಂದು ಒಂದು ಜ್ಞಾನ, ಇಷ್ಟೊಂದು ಪ್ರಜ್ಞೆ, ಇಷ್ಟೊಂದು ಏನು ಅಂತಂದ್ರೆ ಉದಾತ್ತ ಭಾವನೆಯನ್ನ, ಅಂತರಾತ್ಮವನ್ನ ಅವರು ಪಡೆದಿದ್ರು. ಇಷ್ಟಲಿಂಗ ಇವಾಗ ನಮ್ಗೆ ನೋಡ್ಲಿಕ್ಕೆ ಕಣ್ಣಿದ್ರು ಕೂಡ ನಮ್ಗೆ ಕತ್ತಲಲ್ಲಿ ಕಾಣಿಸೋದಿಲ್ಲ, ಏನೂ ನೋಡ್ಲಿಕ್ಕಾಗಲ್ಲ. ಅದೇ ರೀತಿಯಾಗಿ ನಮ್ಗೆ ದೃಷ್ಟಿ ಏನು ಕುರುಡನಾದವನು ಬೆಳಕಿದ್ರು ಕೂಡ ಅವನಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆಗ ಇಷ್ಟಲಿಂಗ ಅನ್ನೋದು ಏನು ಅಂತಂದ್ರೆ ಅದು ನಮ್ಮ ಅಂಗದ ಒಂದು ಭಾಗ. ಅಂಗಕ್ಕೆ ಲಿಂಗದ ಅವಶ್ಯಕತೆ ಇದೆ. ಲಿಂಗ ಬಿಟ್ಟು ಅಂಗ ಇಲ್ಲ, ಅಂಗ ಬಿಟ್ಟು ಲಿಂಗ ಇಲ್ಲ. ಈ ಶರೀರ ಅನ್ನೋದು ಏನು ಅಂತಂದ್ರೆ ನಶ್ವರ. ಆದ್ರೆ ನಮ್ಮ ಒಂದು ಆತ್ಮ ಏನದಲ್ಲ ಅಮರ. ಹೀಗಾಗಿ ಆ ಇಷ್ಟಲಿಂಗವನ್ನ ನಾವು ಧರಿಸುವುದರ ಮೂಲಕ ನಾವು ಬಸವಣ್ಣನವರು ಹಾಕಿಕೊಟ್ಟಂತ ತತ್ವಗಳನ್ನ ನಾವು ಅನುಸರಿಸಬೇಕು. ಇವಾಗ ಬಸವಣ್ಣವರನ್ನ ನಾವೇನು ಅವರನ್ನ ನಾವು ದೊಡ್ಡ ಮಹಿಮಾ ಎತ್ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಅವರು ಬಾಲೆತ್ತರಿಕೆ ಬೆಳೆಯುವಂತ ಮಹಾಮಹಿಮ. ಅವರು ಬರೆದಂತ, ಅವರು ಕೊಟ್ಟಂತ ತತ್ವಗಳನ್ನ ಅನುಸರಿಸುವುದರ ಮೂಲಕ, ಅವರು ಕೊಟ್ಟಂತ ತತ್ವಗಳನ್ನ ಅನುಕರಣೆ ಮಾಡುವುದರ ಮೂಲಕ, ಅವರು ಕೊಟ್ಟಂತ ತತ್ವಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸಿಕೊಳ್ಬೇಕು ಅಂತ ನನ್ನ ಅನಿಸಿಕೆ. ಇಲ್ಲಿ ಬಸವಣ್ಣವರು ಇಷ್ಟೊಂದು ಏನು ಅಂತಂದ್ರೆ ಎತ್ತರಕ್ಕೆ ಬೆಳೆದಂತ ಬಸವಣ್ಣವರು ಒಮ್ಮೆ ಬೆಳಗಾವಿ ಅಧಿವೇಶನದೊಳಗೆ ಗಾಂಧೀಜಿಯವರು
ಗಾಂಧೀಜಿಯವರಿಗೆ ಕರ್ನಾಟಕದವರು ಕೇಳ್ತಾರಂತೆ, ಬಸವಣ್ಣವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಹಾಗೆ ಕೇಳಿದಾಗ ಗಾಂಧೀಜಿಯವರು ಹೇಳ್ತಾರಂತೆ, ಅವರ ತತ್ವಗಳನ್ನು, ಅವರು ಹತ್ತುಕೊಟ್ಟಂಥ ತತ್ವಗಳನ್ನು ನೀವು ಅನುಸರಿಸಿದ್ದೇ ಆದರೆ ನೀವು ಇಡೀ ಜಗತ್ತಿಗೆ ಏನು ಅಂತಂದರೆ ಬೆಳಕನ್ನು ಬೀರುವಂತಹ ಒಂದು ಮಾರ್ಗದರ್ಶಕರಾಗ್ತೀರಿ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರಂತ, ಈ ಬಸವಣ್ಣನವರ ಸಪ್ತ ಸೂತ್ರಗಳಲ್ಲಿ ನನಗೆ ಎರಡು ಏನು ಅಂತಂದರೆ ಸೂತ್ರಗಳನ್ನು ಪಾಲಿಸ್ಲಿಕ್ಕಾಗ್ಯದ ಅಂತ ಹೇಳ್ತಾರಂತ. ಬರೀ ಬಸವಣ್ಣನವರ ಸಪ್ತ ಸೂತ್ರಗಳಲ್ಲಿ 2 ಸೂತ್ರಗಳನ್ನು ಪಾಲಿಸಿದಂಥ ಗಾಂಧೀಜಿಯವರು ಎಷ್ಟೊಂದು ದೊಡ್ಡವರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಸಪ್ತ ಸೂತ್ರಗಳನ್ನು ಪಾಲಿಸಿ 770 ಅಮರಗಳನ್ನು ಶರಣರನ್ನು ತಮ್ಮಂತೆ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣನವರು ಎಷ್ಟೊಂದು ಎತ್ತರಕ್ಕಿದ್ದಾರ, ಬಸವಣ್ಣನವರು ಎಂಥವರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಹೀಗೆ ಅಂಬೇಡ್ಕರ್ ಇನ್ನೊಂದು ವಿಚಾರವನ್ನು ಹೇಳಿಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಒಮ್ಮೆ ಕರ್ನಾಟಕಕ್ಕೆ ಬಂದಿರ್ತಾರೆ. ಅವಾಗ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರಾಗಿರ್ತಾರೆ. ಅವರು ಎಸ್ ನಿಜಲಿಂಗಪ್ಪನವರು ಅಂಬೇಡ್ಕರ್ ಅವರಿಗೆ ಮನೆಗೆ ಟಿಫನ್ ಕರೆದಿರ್ತಾರೆ. ಅವಾಗ ಹೋದಾಗ ಅವರು ಏನೋ ಒಂದು ಪುಸ್ತಕ ಓದ್ಕೋತ ಕೂತಿರ್ತಾರೆ ನಿಜಲಿಂಗಪ್ಪನವರು. ಅವಾಗ ಅಂಬೇಡ್ಕರ್ ಅಂತಾರೆ, ಏನೋ ಓದ್ತಿದ್ದೀರಲ್ಲ ಅಂತಂದಾಗ, ಅವಾಗಂತಾರ ಒಂದು ಕಾನೂನನ್ನು ಕಾವ್ಯಾತ್ಮಕವಾಗಿ ರಚಿಸಿದಂತಹ ಒಂದು ಸಾಹಿತ್ಯ ಯಾವುದು ಅಂತಂದರೆ ಅದು ಕನ್ನಡ ನೆಲದ ಸಾಹಿತ್ಯ. ಆ ಸಾಹಿತ್ಯವನ್ನು ಅಂದರೆ ಅದು ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಆ ಸಾಹಿತ್ಯವನ್ನು ನಾನು ಓದ್ತಾ ಇದ್ದೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕಾನೂನನ್ನು ಕಾವ್ಯಾತ್ಮಕವಾಗಿ ರಚಿಸಿದಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ನಾನು ಓದ್ತಾ ಇದ್ದೀನಿ ಅಂತ ಹೇಳಿದಾಗ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಕೊಟ್ಟಂಥ ಸಂವಿಧಾನ ಇನ್ನೂ ಯಾವುದೇ ಭಾಷೆಗೆ ಭಾಷಾಂತರ ಆಗಿಲ್ಲ, ಅದರಲ್ಲಿಯೂ ಕನ್ನಡದಲ್ಲಿ ಕೂಡ ಭಾಷಾಂತರ ಆಗಿಲ್ಲ, ಅದು ಹೇಗೆ ನೀವು ಓದಲಿಕ್ಕತ್ತೀರಿ ಅಂತ ಕೇಳ್ತಾರಂತಾರೆ. ಆವಾಗ ಅವರು ಹೇಳ್ತಾರೆ, ಯಾಕೆ ಓದಲಿಕ್ಕತ್ತೀರಿ? ಇಲ್ಲ, ಅದನ್ನೇ ಕಾವ್ಯಾತ್ಮಕವಾಗಿ ಬರುವಂಥ ನಾವು ಸಾಹಿತ್ಯವನ್ನು ಓದಲಿಕ್ಕತ್ತೀವಿ, ಅದರಲ್ಲಿ ಎಲ್ರಿಗೂ ಸಮಾನತೆ ಇದೆಯಾ ಅಂತ ಕೇಳ್ತಾರಂತ. ನೆಕ್ಸ್ಟ್ ಪ್ರಶ್ನೆ ಹಾಕ್ತಾರಂತ, ಎಲ್ರಿಗೂ ಸಮಾನತೆ ಇದೆಯಾ, ಅದರಲ್ಲಿ ದಲಿತರಿಗೆ ಸಮಾನತೆ ಇದೆಯಾ ಅಂತ ಕೇಳ್ತಾರಂತ. ಆವಾಗ ಆ ನಿಜಲಿಂಗಪ್ಪನವರು ಆ ಒಂದು ವಚನವನ್ನು ತೆಗೆದುಕೊಂಡು ಹೇಳ್ತಾರಂತ, ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಬಲಿಗ, ನಮ್ಮ ಕೂಡಲ ಸಂಗನ ಶರಣರು ನಿಜ ಕುಲಜರು ಅಂತ ಹೇಳ್ತಾರೆ. ನಾವು ಜಾತಿಯೊಳಗೆ ಏನೋ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮಾಡ್ತೀವಿ. ಈ ಯಾವುದೇ ಜಾತಿಯಲ್ಲಿ ಹೊಲಸು ತಿನ್ನುವವರು ಮತ್ತು ಕೊಲ್ಲುವವನೇ ಮಾದಿಗ ಅಂತ ಹೇಳ್ತಾರೆ. ಇದನ್ನು ಕೇಳಿದಾಗ ಅಂಬೇಡ್ಕರ್ ಅವರು 3 ನಿಮಿಷ ಮೌನ ಆಗಿಬಿಡ್ತಾರೆ. ಮುಂದೆ ಹಾಗೆ ಮುಂದುವರೆದು ಹೇಳ್ತಾರಂತ, ನಾನು ಮುಂಚಿತವಾಗಿ ಬಸವ ಫಿಲಾಸಫಿ ಅನ್ನೋದು ಏನಾದರೂ ಗೊತ್ತಿದ್ರೆ ನಾನು ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಿದ್ದಿಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ತತ್ವಗಳನ್ನು ಹೊತ್ತು ನಿಂತಹ ಅಂಬೇಡ್ಕರ್ ಅವರು ಬಸವಣ್ಣನವರ ದಾಸರಾಗ್ತಾರಂತಂದರೆ ಬಸವಣ್ಣನವರು ಎಂಥ ಎತ್ತರಕ್ಕೆ ಬೆಳೆದಂಥ ಮಹಾಮಹಿಮ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ. ಬಸವಣ್ಣನವರು ಹೇಗೆ ನಮ್ಮ ಆಡುಮುಟ್ಟದ ಸೊಪ್ಪು ಇಲ್ಲ ಅಂತ ಹೇಳ್ತೀವಿ, ಹಾಗೆ ಅವರು ನಡೆಯದ ನುಡಿಯದ ಯಾವುದೇ ತತ್ವಗಳಿಲ್ಲ. ಅಂಡಾಣುವಿನಿಂದ ಪಿಂಡಾಣುವವರೆಗೆ, ಅಂತರಂಗದಿಂದ ಬಹಿರಂಗದವರೆಗೆ ಅವರು ನಡೆ ಕಲಿಸಿದಂಥ ಬಸವ, ನುಡಿ ಕಲಿಸಿದಂಥ ಬಸವ, ಹೇಗೆ ಬದುಕಬೇಕು ಉಡ ಕಲಿಸಿದಂಥ ಬಸವ, ಉಳ್ಳಿಕೆ ಕಲಿಸಿದಂಥ ಬಸವ, ಉಳ್ಳಿಕೆ ಕಲಿಸಿದಂಥ ಬಸವ. ಹೀಗೆ ನಾವು ಯಾವ ರೀತಿಯಾಗಿ ಸಾರ್ಥಕ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಯಾವುದಾದ್ರೂ ಒಂದು ಧರ್ಮ ಇದ್ದರೆ ಅದು ಒಂದು ಬಸವ ಧರ್ಮ, ಅದು ಲಿಂಗಾಯತ ಧರ್ಮ ಅಂತ ಹೇಳ್ತೀವಿ. ಅಂಥ ಒಂದು ಲಿಂಗಾಯತ ಧರ್ಮವನ್ನು 12ನೇ ಶತಮಾನದಲ್ಲಿ ಏನು ಅಂತಂದರೆ ಬಸವಣ್ಣವರು ಕೊಟ್ಟರು. ಅದು ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಮತ್ತು ಹಾಗೆ ಸಂಘಟಿತವಾದಂಥ ಧರ್ಮ ಅಂತ ಹೇಳ್ತೀವಿ. ಇಂಥ ಧರ್ಮದಿಂದಲೇ ಸಾಕಷ್ಟು ಶರಣೆಯರು ಇಂಥ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ನಿಜಕ್ಕೂ ಈ ಶರಣೆಯರು ಮಾಡಿದ ಸಾಧನೆಯನ್ನು ನೋಡಿದರೆ ನಮಗೆ ನಾವು ಇಷ್ಟೆಲ್ಲ ಓದಿದರೂ ಕೂಡ ನಾವು ಏನು ಅಂತಂದರೆ ಆ ತತ್ವಗಳಲ್ಲಿ ಕೆಲವೊಂದು ತತ್ವಗಳನ್ನು ನಮಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲಪ್ಪ. ಎಂತಿಂಥ ಸಾಧನೆಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಪುರುಷರ ಮುಂದೆ
ಸಾಕಷ್ಟು ಹೆಣ್ಮಕ್ಳಿಗೆ ಏನು ಅಂತಂದರೆ ಯಾವುದೇ ರೀತಿಯಾದ ಇಷ್ಟು ಒಂದು ಆಧುನಿಕ ಯುಗದಲ್ಲಿಯೂ ಕೂಡ ಏನು ಅಂತಂದರೆ ಅವಳನ್ನು ಏನು ಅಂತಂದರೆ ಭಾಳ ಏನೋ ಒಂಥರ ಕೀಳು ಭಾವನೆಯಿಂದ ನೋಡ್ತಾರೆ. ಆದರೂ ಕೂಡ ಸಾಕಷ್ಟು ರೀತಿಯಿಂದ ಹೆಣ್ಮಕ್ಳು ಏನು ಮಾಡಿದ್ದಾಳೆ ಅಂತಂದರೆ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಹೆಣ್ಮಕ್ಳು ಅಂತಂದರೆ ಸಾಮಾನ್ಯವಾಗಿ ಮಹಿಳೆ ವುಮೆನ್ ಇಸ್ ಎ ಫುಲ್ ಸರ್ಕಲ್ ಅಂತ ಹೇಳ್ತಾರೆ. ಶಿ ಈಸ್ ಇಂಡಿಪೆಂಡೆಂಟ್, ಶಿ ಈಸ್ ಸೆಲ್ಫ್ ಕಾನ್ಫಿಡೆಂಟ್ ಆ್ಯಂಡ್ ಆಲ್ಸೋ ಶಿ ಈಸ್ ಡೂಯಿಂಗ್ ಎವ್ರಿಥಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಈಕ್ವಲ್ ಟು ಮೆನ್. ಆಗಿದ್ದಾಗಲೂ ಕೂಡ ಏನು ಅಂತಂದರೆ ಎಲ್ಲನೂ ಏನು ಅಂತಂದರೆ ಭಾಳಷ್ಟು ಕೀಳಾಗಿ ನೋಡ್ತಕ್ಕಂಥ ಕಾಲದಲ್ಲಿ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಅಂತಂದರೆ ಸ್ತ್ರೀಯರಿಗೆ ಅಷ್ಟೊಂದು ಏನು ಅಂತಂದರೆ ಸ್ವಾತಂತ್ರ್ಯವನ್ನು ಕೊಟ್ಟು ಆ ಒಂದು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದರ ಜೊತೆಗೆ ಮುಂದಿನ ಶತಮಾನದವರೆಗೂ ಕೂಡ ಯಾವ ರೀತಿಯಾಗಿ ಜೀವನವನ್ನು ಸಾಗಿಸಬೇಕು. ಇವಾಗ ಆಧುನಿಕ ಯುಗದಲ್ಲಿಯೂ ಕೂಡ ಏನು ಅಂತಂದರೆ ಸಾಕಷ್ಟು ಮುಂದುವರೆದಿದ್ದರೂ ಕೂಡ ಇವತ್ತು ವಚನಗಳು ಏನು ಅಂತಂದರೆ ನಮಗೆ ಭಾಳಷ್ಟು ಏನು ಅಂದರೆ ನಮ್ಮ ಪ್ರಶ್ನೆಗಳಿಗೆ ಮೇಲುಗತಿಯಲ್ಲಿ ಉತ್ತರ ನೀಡ್ತಕ್ಕಂಥ ಒಂದು ಉತ್ತರ ನಮಗೆ ಏನು ಅಂತಂದರೆ ವಚನಗಳಲ್ಲಿ ಸಿಗ್ತದೆ. ಹೀಗಾಗಿ ಬಸವಣ್ಣನವರ ತತ್ವಗಳನ್ನು ನಾವು ಏನು ಅಂತಂದರೆ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಹೋಗುತ್ತಾ ನಮಗೆಷ್ಟು ಸಾಧ್ಯ ಆಗ್ತದೆ ಅಷ್ಟು ಅವರ ಒಂದು ತತ್ವಗಳನ್ನು ಪಾಲಿಸಿ ಅವರ ತತ್ವಗಳನ್ನು ಅನುಸರಿಸಿ ಅನುಕರಣೆ ಮಾಡಿ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳಿ ನನ್ನ ಒಂದೆರಡು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿ.